ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಯಾಕೆ ಯಾವಾಗಲೂ ಮನೇಲಿ ಜನ ಇರುವಾಗಲೇ ಫೋನ್ ಮಾಡ್ತಿರಲ್ಲ? ಈಗ ಇಮ್ಮಿಡಿಯೇಟ್ ಆಗಿ ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿದೆ ರಾಧಾ, ಅದಕ್ಕೆ ಫೋನ್ ಮಾಡಿದ್ದು. ಯಾವಾಗ ನೋಡಿದ್ರು ಏನಾದರೂ ಒಂದು ಹೇಳ್ತಾನೆ ಇರ್ತೀರ. ಸರಿ ಆಯ್ತು, ಅದೇನು ಹೇಳಿ. ನೋಡು, ಅರ್ಜೆಂಟಾಗಿ ನೀನು ಬಂಗಾರಮ್ಮನ ಮನೆ ಡಾಕ್ಯುಮೆಂಟ್ಸು, ಬ್ಯಾಂಕ್ ಪತ್ರ ಎಲ್ಲ ತಂದ್ಕೊಡ್ಬೇಕು. ಮಾಡ್ತೀಯಾ? ಏನು ಡಾಕ್ಯುಮೆಂಟ್ಸ್ ತಂದ್ಕೊಡ್ಬೇಕಾ? ಆ ಡಾಕ್ಯುಮೆಂಟ್ಸ್ ನನ್ನ ಕೈಗೆ ಸಿಕ್ಕಿದ್ರೆ ಆ ಬಂಗಾರಿನ ಬುಗ್ರಿ ಆಡಿಸ್ದಂಗೆ ಆಡ್ಸೋದಂತೂ ಪಕ್ಕ. ನೀವು ಹೇಳ್ದಾಗೆಲ್ಲ ನಾನು ಕೇಳೋಕ್ಕಾಗಲ್ಲ. ಅತ್ತೆ ರೂಮ್ಗೆ ಹೋಗಿ ಡಾಕ್ಯುಮೆಂಟ್ಸ್ ತೊಗೊಳೋದು ಅಷ್ಟು ಈಸಿ ಅಲ್ಲ. ಅಯ್ಯಯ್ಯಯ್ಯ, ಸುಮ್ಮನೆ ನಿಮ್ಮ ಅತ್ತೆಗೆ ಬಿಲ್ಡಪ್ ಕೊಡಬೇಡ. ನಿನ್ನಿಂದ ಕೆಲಸ ಆಗುತ್ತೆ ಅಂತಾನೆ ನಿನ್ಗೆ ಈ ಕೆಲಸ ಹೇಳಿರೋದು. ನೋಡಿ ಸಿಂಗರಮ್ಮ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ವಿಷಯದಲ್ಲೂ ಹೆಲ್ಪ್ ಮಾಡೋಕ್ಕಾಗಲ್ಲ. ನಾನೇನಾದರೂ ಈ ಕೆಲಸ ಮಾಡಿದ್ರೆ ನಾನು ಸಿಕ್ಕಾಕೋಬೇಕಾಗತ್ತೆ. ಅಯ್ಯಯ್ಯಯ್ಯಯ್ಯ, ನೀನು ಕಿಲಾಡಿ ಅಂತ ಗೊತ್ತಿದ್ದೇ ಅಲ್ವೇ ನಿನಗೆ ನಾನು ಕೆಲಸ ಹೇಳ್ತಾ ಇರೋದು. ನೋಡು, ನೀನೇನಾದರೂ ಈ ಕೆಲಸ ಮಾಡಲಿಲ್ಲ ಅಂದರೆ ನಿನ್ನ ಕೆಲಸನೂ ಆಗೋದಿಲ್ಲ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ? ನೋಡು, ಈ ಒಂದು ವಿಷಯದಲ್ಲಿ ನೀನು ನಂಗೆ ಸಹಾಯ ಮಾಡು. ಆ ಪತ್ರ ಎಲ್ಲ ನನ್ನ ಕೈ ಸೇರ್ತಿದ್ದ ಹಾಗೆ ನಿನಗೂ ಕಂಟಿಗೂ ಮದುವೆ ಮಾಡಿಸ್ಬಿಡ್ತೀನಿ. ನಿಜವಾಗ್ಲೂ ಆ ಮನೆಗೆ ನಿನ್ನೆ ರಾಣಿ ಮಾಡ್ತೀನಿ. ಅಜಯ್, ಕಸ್ಟಮರ್ನ ನಮ್ಮ ಮನೆ ದೇವರು ಅಂತಿದ್ರಿ, ಈಗೇನು ಅದೆಲ್ಲ ಬರೀ ನಾಟಕನಾ? ಹಂಗೆಲ್ಲ ಮಾತಾಡ್ಬೇಡ ಕಾಳಿ. ಗ್ರಾಹಕರ ವಿಷಯದಲ್ಲಿ ಸಹನ ಯಾವತ್ತೂ ನಾಟಕ ಆಡಿಲ್ಲ. ಮತ್ತೆ ಊಟ ಕೊಡಕ್ಕೇನು? ಏನೋ ಸರಿ ಬಿಡಿ, ಸ್ಯಾನೆ ಹೊಟ್ಟೆ ಹಚ್ತಾಯ್ತು ಅಂತ ಇಲ್ಲಿ ಬಂದೆ. ನಾನು ನಾಳೆಯಲ್ಲಿ ಹಚ್ಕೊಂಡೇ ಇರಬೇಕು ಅಂತ ಬರೆದ್ರೆ ಯಾರು ತಾನು ಏನು ಮಾಡೋಕ್ಕಾಯ್ತದೆ? ಸಹನ ಹೊಟ್ಟೆ ಹಸ್ಕೊಂಡ್ ಬಂದವನೇ. ಸರಿ ಅಜ್ಜಿ, ಬಂದು ಊಟ ಮಾಡ್ಕೊಂಡು ಹೋಗಕ್ಕೆ ಹೇಳಿ. ಬಲಾರ್ ನನ್ ಮಗ ನೀನು. ಲೇ ಚೋಟು, ಮಕ ಎಲ್ಲ ನೋಡ್ತೀಯಾ? ಹೋಗಿ ಬಿಸಿ ಬಿಸಿ ದೋಸೆ ಹಾಕ ಬರಲ್ಲ, ಹೋಗ್ಲಾ? ಸರಿ. ಲೇ ಚೋಟು, ಇದೇನ್ಲ ದೋಸೆ ಒಳ್ಳೆ ಒಣಗಿರೋ ಬಟ್ಟೆ ಆದಂಗದೆ. ಲೇ, ಓನರೇ ಕ್ಲೀನರ್ ಆದ್ರೆ ಹಿಂಗೆ ರುಚಿ ಕೆಡ್ತದೆ. ಹಂಗೇನಿಲ್ಲ, ಬೆಳಿಗ್ಗೆ ತಿಂದವರೆಲ್ಲ ದೋಸೆ ಚೆನ್ನಾಗೇ ಇದೆ ಅಂತ ಅಂತವ್ರೆ. ಲೇ, ಅವ್ರಿಗೊಂದು ನಾಲ್ಗೆ ರುಚಿ ಕೆಟ್ಟಿರ್ಬೇಕು, ಅದಕ್ಕೆ ಹಂಗೆ ಹೇಳಿರ್ತಾರೆ. ದಿಟ ಹೇಳ್ಬೇಕು ಅಂತಂದ್ರೆ ಅಡ್ಗೆನಾಗೆ ಮೊದ್ಲಿನ ರುಚಿ ಇಲ್ಲ. ಕೆಲ್ಸದ ಒತ್ತಡ ಹೆಚ್ಚಾದ್ರೆ ಹಿಂಗೆ ರುಚಿ ಕೆಡ್ತದೆ. ಅದಕ್ಕೆ ಹೇಳ್ತಿರೋದು, ನನ್ನ ಕೆಲ್ಸಕ್ಕೆ ಸೇರಿಸ್ಕೊಳಕ್ ಹೇಳು, ಎಲ್ಲ ಸರಿ ಹೋಯ್ತದೆ. ಚೋಟು, ನಿಂದೇನ ಮಾತಲ್ಲಿ ಸುಮ್ಮನೆ ತಿನ್ಬಿಟ್ಟು ಹೋಗಕ್ಕೆ ಹೇಳು. ಹೇಳಿದ್ ಕೇಳಿಸ್ತಾ? ಲೇ, ಆಯ್ತು ಬಿಡ್ಲಾ ಚೋಟು, ಏನೋ ಓನರ್ ಮ್ಯಾಕಿರೋ ಕಾಳಜಿಯಿಂದ ಹೇಳದ್ನಪ್ಪ. ಸರಿ ಬಿಡು, ನನ್ನ ಪಾಡಿ ನಾನು ತಿನ್ಕೊಂಡು ಹೋಯ್ತೀನಿ. ಅಕ್ಕ, ಒಂದು ಪ್ಲೇಟ್ ಪಲಾವ್ ಕೊಡಕ್ಕ. ಅಕ್ಕ, ಒಂದು ಪ್ಲೇಟ್ ಚಿತ್ರಾನ್ನ ಕೊಡಿ. ಒಂದು ಪ್ಲೇಟ್ ಇಡ್ಲಿ, ಒಂದು ಪ್ಲೇಟ್ ರೈಸ್ ಪಾರ್ಸಲ್ ಕೊಡಿ. ಏಯ್ ಏಯ್, ಸರ್ಕಳಿ ಸರ್ಕಳಿ ಸರ್ಕಳಿ, ಯಾಕಂಗ್ ದುಡ್ತಿದ್ದೀರಾ? ಕೊಡ್ಲ ಚೋಟು, ತಗೊಳ್ಳವಿ. ಅಭಿ, ಜನ ಜಾಸ್ತಿ ಆದ್ರೆ ನಿನ್ ಕೈನಾಗಿ ಎರಡೆರಡು ಕೆಲಸ ಮಾಡಕ್ ಹಾಕಿಲ್ಲ. ಅದಕ್ಕೆ ಹೇಳಿದ್ದು ನನ್ನ ಕೆಲ್ಸಕ್ಕೆ ಸೇರ್ಸ್ಕೋ ಅಂತ. ಈ ಕೆಲಸ ಮಾಡಿದ್ಕೆ ದೋಸೆನ ಪ್ರಿಯಾ ಕೊಟ್ಟಿದ್ದು. ಮೊದಲು ನಿಲ್ಲಿಂದ ಒಳ್ಳು, ನಮಗ್ ಗೊತ್ತದೆ ನಮ್ ಕೆಲಸ ಹೆಂಗ್ ಮಾಡ್ಕೋಬೇಕು ಅಂತ. ಓ, ಗೊತ್ತಾಯ್ತು ಬಿಡವಿ. ನಾನು ನಿನ್ ಪಕ್ಕದಾಗಿದ್ರೆ ನಿನ್ ಸಾನೆ ಭಯ, ಅದಕ್ಕೆ ಓಡಿಸಿದೆ ಅಲ್ವೇ? ಏನು? ನೀನೇನು ಹುಲಿನ ಸಿಂಹನ ನಮ್ಮ ಅಕ್ಕ ಭಯ ಪಡಕ್ಕೆ? ಲೇ ಚೋಟು, ನಾನೊಂಥರ ಮ್ಯಾಗ್ನೆಟ್ ಇದ್ದಂಗೆ, ಅದಕ್ಕೆ
ನಿಮ್ಮ ಅಕ್ಕನಿಗೆ ಭಯ. ಚೋಟು ಸುಮ್ಕೆ ಮಾತ್ ಬೇಡ, ತಿಂದಾಯ್ತು ತಾನೇ, ಜಾಗ ಖಾಲಿ ಮಾಡಕ್ಕೆ ಹೇಳು. ಲೇ ಚೋಟು, ನೋಡ್ದೆನಲ್ಲ ನಿಮ್ಮ ಅಕ್ಕನ್ನ. ನಾನು 5 ನಿಮಿಷ ನಿಮ್ಮ ಅಕ್ಕನ ಎದುರುಗಡೆ ಇದ್ರೇನೆ ಭಯ ಆಯ್ತದೆ. ನಾನು ನಿನ್ನ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಭಯ ಆಗಕ್ಕಿಲ್ವಾ? ಏಯ್ ನಿನ್ಕಂಡ್ರೆ ನನ್ಗೆ ಯಾಕ್ಲ ಭಯ? ಯಾಕೆ ಅಂತಂದ್ರೆ ನನ್ನ ನೋಡ್ತಾನೆ ಇದ್ರೆ ನಿನಗೆ ಎಲ್ಲಿ ನನ್ನ ಮ್ಯಾಕೆ ಲವ್ ಬರ್ತದೇನೋ ಅಂತ ಭಯ ಅಲ್ವೇನವೇ? ಯೋನು ನಿನ್ನ ನೋಡಿದ್ರೆ ಲವ್ ಆಯ್ತದ? ಸುಮ್ಕೆ ವಾಗ್ಲ. ಹಂಗಾದ್ರೆ ನನ್ನ ಕೆಲ್ಸಕ್ಕೆ ಸೇರ್ಸ್ಕೊಳಮ್ಮಿ, ನೋಡುಮ್ಮ. ಈ ಡ್ರಾಮಾ ಎಲ್ಲ ನಂತ ಬ್ಯಾಡ. ದ್ರೋಹ ಮಾಡ್ದವನ್ನ ಹತ್ರ ಬಿಟ್ಕೊಳ್ಳೋ ಜಾಯ್ಮಂದೋಳ್ ನಾನಲ್ಲ. ಓ ಸರಿ ನವೇ, ಪಿರುತಿ ಮಾಡ್ತಿರೋದನ್ನ ಎಲ್ರ ಮುಂದೆ ಒಪ್ಕೊಂಡಿರೋದಕ್ಕೆ ದ್ರೋಹಿ ಅನ್ನೋ ಪಟ್ಟಣ. ಸರಿ, ಹಂಗಾದ್ರೆ ನಿನಗೆ ನನ್ನ ಮ್ಯಾಕೆ ಲವ್ ಇಲ್ವಲ್ಲ, ಹಂಗಾರೆ ನನ್ನ ಕೆಲಸ ಸೇರ್ಸ್ಕೊಳಕ್ಕೇನು? ಅವಿ, ಒಂದು ನನ್ನ ಕೆಲ್ಸಕ್ಕಾರು ಸೇರ್ಸ್ಕೊ, ಇಲ್ಲ ಅಂತಂದ್ರೆ ನಿನಗೆ ಎಲ್ಲಿ ನನ್ನ ಮ್ಯಾಕೆ ಲವ್ ಆಗೋಯ್ತದೋ ಅನ್ನೋ ಭಯ ಅದೇ ಅಂತನಾದ್ರೂ ಒಪ್ಕೊ. ನಾನ್ ಯಾಕ್ಲ ಭಯ ಆಯ್ತದೆ ಅಂತ ಒಪ್ಕೋಬೇಕು? ನಿನ್ ಪಕ್ಕ ಅಲ್ಲ, ಕಣ್ಣಲ್ಲಿ ಕಣ್ಣಿಟ್ ನೋಡಿದ್ರು ನನ್ ನಿನ್ಯಾಕೆ ಪಿರುತಿ ಆಗಕ್ಕಿಲ್ಲ. ಹೌದಾ? ಸವಲ್ಲ, ಹಾಗಾದ್ರೆ ನನ್ನ ಈಗಲೇ ಕೆಲಸ ಸೇರ್ಸ್ಕೊ, ನೋಡುಮ್ಮ. ಆಯ್ತು ಕಳ್ಳ, ನಿನ್ನ ಕೆಲ್ಸಕ್ಕೂ ಸೇರ್ಸ್ಕೊತೀನಿ, ನೀನ್ ಯೋಳಿ ಸುಳ್ಳು ಅಂತ ನಿರೂಪಿಸ್ತೀನಿ. ಅವಿ, ಕೆಲ್ಸಕ್ಕೆ ಇವತ್ತಿಂದಾನೇ ಜಾಯ್ನ್ ಆಯ್ತೀನಿ. ಆಗು, ನನ್ಗೆ ಅವನು ಹಂಗೋ ಹಿಂಗೋ ಮಾಡಿ ಮೆಸ್ಸಿಗೆ ಮತ್ತೆ ತುರ್ಕೊಬಿಟ್ಟೆ. ಕಿಲಾಡಿ ನೀನು. ಇದೆಲ್ಲ ನನ್ನ ಲವ್ ಗುರಿ ಹೇಳ್ಕೊಟ್ರೋ ಪಾಠ. ಕಂಟಿ, ಐ ಲವ್ ಯು ಕಲಾ. ನಲಿ ನಲಿ ಏನೇ ಆಗಲಿ, ಎಲ್ಲ ದೇವರ ಕಲೆಯಂತೆ ನೀ ತಿಳಿ, ಅದರಿಂದ ನೀ ಕಲಿ. ನೋಡ್ದನಜ್ಜಿ, ಕಾಳಿಯಣ್ಣ ಕಿವಿಗ್ ಬಾಗ್ಬಿಟ್ಟು ಒಳಿಕೆ ಸೇರ್ಕೊಬಿಟ್ಟ. ಲೇ ಯಾಕ್ಲಾ ಚೋಟು, ನಾನು ಒಳಗೆ ಬಂದಿದ್ದು ನಿನಗೆ ಹೊಟ್ಟೆ ಉರಿತಾಯ್ತಾ? ಚೆ ಹಂಗೇನಿಲ್ಲ. ಮತ್ತಿನ ಹೆಂಗ್ಲಾ? ವಾಪಸ್ನೇ ಇಲ್ಲಿಗೆ ಬಂದಿದ್ದು ನಮಗೆ ಖುಷಿನೇ, ಆದರೆ ಮತ್ತೆ ಸಹನನಿಂದ ಬಿದ್ದು ಅವಳ ಮನಸ್ಸಿಗೆ ನೋವು ಮಾಡಬೇಡಪ್ಪ. ಹೌದು, ನೀನೇನಾದ್ರೂ ಅಕ್ಕಂಗೆ ನೋವು ಮಾಡಿದ್ರೆ ನಾವು ಮಾತ್ರ ಸುಮ್ಮನೆ ಇರಲ್ಲ. ನಾನೇನೇ ಆದರೂ ಸಹನನ ಪರನೇ ನಿಲ್ಲೋದು. ಹಾ ಅಜ್ಜಿ, ಚೋಟು, ಅಪ್ಪಿ ತಪ್ಪಿ ನೀವಿಬ್ರು ಏನಾದ್ರು ನನ್ನ ಪರ ಅಂತ ಹೇಳಿದ್ರಿ ಅಂತ ಇಟ್ಕೊಳ್ಳಿ, ನಾನೇ ಮಸ್ತೊಂದು ಕೊಚ್ಚಾಕ್ಬಿಡ್ತಿದ್ದೆ. ಯಾಕೆ ಅರ್ಥ ಆಗಿಲ್ವಾ? ನಾನು ಸಾನನ್ ಪರನೆಯ. ನಾನು ಇಲ್ಲಿಗೆ ಬಂದಿದ್ದೆ ಸಾನನ್ನ ಕಂಡ್ರೆಪ್ಪೆ ಹೆಂಗೆ ನೋಡ್ಕೋಬೇಕು ಅಂತ, ಅವಳ ಪಾದನ ರಕ್ಷಣೆ ಮಾಡೋ ಚಪ್ಪಲಿ ಆಗಬೇಕು ಅಂತ. ಈಟೆಲ್ಲ ಅಭಿಮಾನ ಇರೋನು ಪಿರುತಿ ಅಂತ ಪಂಚಾಯತ್ನಾಗೆ ಯಾಕಪ್ಪ ಅವಳ ಮನಸ್ಸಿಗೆ ನೋವು ಮಾಡಿದೆ? ಅಜ್ಜಿ, ಜೀವನ ಪೂರ್ತಿ ಸುಳ್ಳು ಹೇಳ್ಕೊಂಡೆ ಜೀವನ ಸೌದನ್ನ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.